ಗೆಳೆಯ ಜಿನದೇವ. ಲೇಖಕರು ಈ ಪತ್ರ ಬರೆಯಲು ಮೂಲ ಉದ್ದೇಶವೇನೆಂದರೆ, ತಮ್ಮ ಆತ್ಮೀಯ ಗೆಳೆಯರಾಗಿದ್ದ ಜಿನದೇವ ನಿಧನರಾಗಿರುತ್ತಾರೆ. ಆ ದುಃಖವನ್ನು ತಡೆಯಲಾರದೆ ತಮ್ಮ ಗೆಳೆಯನ ಪತ್ನಿ ಭವಾನಿಗೆ ಸಮಾಧಾನಕರವಾದ ಮತ್ತು ಧೈರ್ಯ ತುಂಬುವಂತಹ ಹಾಗೂ ಜಿನದೇವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ. ಮೊದಲಿಗೆ ಲೇಖಕರು ಹೇಳುತ್ತಾರೆ, ನಿನಗೆ ಪತ್ರ ಬರೆಯಬೇಕೆಂದು ಕುಳಿತುಕೊಂಡರೆ ಬರೆಯಲು ಸರಿಯಾಗಿ ತಿಳಿಯದ ಹುಡುಗ ಲೇಖನ ಬರೆಯಲು ಕುಳಿತರೆ ಕಕ್ಕಾವಿಕ್ಕಿಯಾಗುವಂತೆ ಆಗುತ್ತದೆ ಎಂದು ಹೇಳಿದರು. ಜೊತೆಗೆ ಇಲ್ಲಿಯವರೆಗೆ ಲೇಖಕರು 5-6 ಬಾರಿಯಾದರೂ ಬರೆಯಲು ಕುಳಿತರು, ಬರೆಯಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾರೆ. ಭವಾನಿಗೆ ಸಮಾಧಾನಕರವಾದ ಮಾತುಗಳನ್ನು ಹೇಳಲಾಗದಷ್ಟು ಲೇಖಕರು ದುಃಖತಾಪ್ತರಾಗಿದ್ದಾರೆ. ಗೆಳೆಯ ಜಿನದೇವನ ವ್ಯಕ್ತಿತ್ವದ ಬಗ್ಗೆ ಈ ಕೆಳಗಿನಂತೆ ವರ್ಣಿಸುತ್ತಾರೆ. ಸ್ನೇಹ, ಸದ್ಗುಣಗಳ ಸವಿಯನ್ನು ಮಾತ್ರ ಅನುಭವಿಸಿ ಆನಂದಿಸಿ ಅವನ ಬಗ್ಗೆ ಗೌರವ, ಪಾಂಡಿತ್ಯ, ಪ್ರತಿಭೆಗಳ ಬಗ್ಗೆ ಪ್ರಶಂಸೆ ಇದ್ದವರಿಗೆ ಆಗಿ ಹೋದ ದುರಂತ ಎಷ್ಟು ಘೋರವಾದದ್ದು. ಲೇಖಕರ ಮಾತು ಜಿನದೇವರ ಆತ್ಮೀಯ ಸ್ನೇಹ ಬಾಂಧವ್ಯ 28 ವರ್ಷಗಳದ್ದು. ಲೇಖಕರಿಗೆ ಕೇವಲ ಭವಾನಿಯವರ ಪತಿಯೆಂಬ ಕಾರಣಕ್ಕಾಗಿ ಮಾತ್ರ ಅವರ ಮೇಲೆ ಅಷ್ಟೊಂದು ಪ್ರೀತಿ ಇರಲಿಲ್ಲ. ಜಿನದೇವ ಭವಾನಿಯನ್ನು ಮದುವೆಯಾದ ಮೇಲಂತೂ ಲೇಖಕರಿಗೆ ಅವರ ಪ್ರೀತಿ ಮಮತೆಗಳು ಸೇರಿಕೊಂಡು ಚಿನ್ನದ ಹೂವಿಗೆ ಪರಿಮಳ ಬಂದಂತಾಗಿತ್ತು. ಲೇಖಕರು ಮತ್ತು ಜಿನದೇವನ ಪರಿಚಯವನ್ನು ವಿವರಿಸುತ್ತಾರೆ. ಲೇಖಕರು ಮೈಸೂರಿಗೆ ವಿದ್ಯಾಭ್ಯಾಸದ ಸಲುವಾಗಿ ಬಂದ ಮಾರನೆಯ ವರ್ಷ ಜಿನದೇವ ಬಂದದ್ದು, ಅಂದರೆ 1955ರಲ್ಲಿ. ಇವರಿಬ್ಬರೂ ಒಂದೇ ವಿದ್ಯಾರ್ಥಿ ನಿಲಯದಲ್ಲಿ 2 ವರ್ಷಗಳ ಕಾಲ ಜೊತೆಯಲ್ಲಿದ್ದರು. ಜಿನದೇವ ಲೇಖಕರ ಮೇಲೆ ತೋರಿಸುತ್ತಿದ್ದ ಪ್ರೀತಿ ಅಪಾರವಾದುದು. ಆದರೆ ಈಗ ಆ ಅಮೂಲ್ಯವಾದ ಬಾಂಧವ್ಯವನ್ನು ಕಳೆದುಕೊಂಡಿದ್ದೇನೆ ಎಂದು ಬಹಳ ಬೇಸರದಿಂದ ಹೇಳುತ್ತಾರೆ. ಹಾಗೆ ಮುಂದುವರಿಸುತ್ತಾ ಹೇಳುತ್ತಾರೆ, ಜಿನದೇವ ಇಂಟರ್ನಲ್ಲಿ ಕಲಿಯುತ್ತಿದ್ದಾಗ ಟೈಫಾಯ್ಡ್ ಆಗಿತ್ತು. ಅವರ ಅಣ್ಣ ರಾಮದಾಸ್ ಮಾಸ್ತರರು ಅವರನ್ನು ಬಂದು ಕರೆದುಕೊಂಡು ಹೋಗುವವರೆಗೂ ವಿದ್ಯಾರ್ಥಿ ನಿಲಯದಲ್ಲಿದ್ದ ಅವರ ಗೆಳೆಯರಿಂದಲೇ ಕೈಯಲ್ಲಿ ಆದಷ್ಟ ಮಟ್ಟಿಗಿನ ಆರೈಕೆಯೂ ಮಾಡಲಾಯಿತು. ಜಿನದೇವ ಊರಿಗೆ ಹೋದ ಮೇಲೂ ಆತನಿಗೆ ಕಾಯಿಲೆ ಕಡಿಮೆಯಾಗಲಿಲ್ಲ, ಮತ್ತಷ್ಟು ಹೆಚ್ಚಾಯಿತು. ತುಂಬ ಸೀರಿಯಸ್ ಎಂಬ ಸುದ್ದಿಯನ್ನು ಕೇಳಿ ಬಂತು. ಈ ವಿಷಯವನ್ನು ತಿಳಿದ ಲೇಖಕರು ಅವರ ಆತ್ಮೀಯ ಸ್ನೇಹಿತನನ್ನು ಕಾಣಬೇಕೆಂದು ಅಗ್ಗರಗೋಣಕ್ಕೆ ಹೊರಟರು. ಹೀಗೆ ಪ್ರಯಾಣಿಸುತ್ತಾ ದೇವರನ್ನು ನನ್ನ ಗೆಳೆಯನ ಕಾಯಿಲೆ ಗುಣವಾಗಲಿ ಎಂದು ಬೇಡಿಕೊಳ್ಳುತ್ತಾ ಮುಂದೆ ಸಾಗಿದರು. ಲೇಖಕರು ಅಲ್ಲಿಗೆ ಹೋಗಿ ಜಿನದೇವನನ್ನು ನೋಡಿದ ನಂತರ ಅವರ ಧೈರ್ಯ ಮತ್ತಷ್ಟು ಕಡಿಮೆಯಾಯಿತು. ಏಕೆಂದರೆ ಆತ ಲೇಖಕರು ಮುಂದೆ ಬಂದು ನಿಂತರೂ ಗುರುತು ಹಿಡಿಯಲಿಲ್ಲ. ಜೊತೆಗೆ ಸನ್ನಿಯೂ ಆಗಿತ್ತು. ಹೀಗಾಗಿ ಬಹಳ ಬೇಸರವಾಗಿ ತಿರುಗಿ ಬಂದರು. ಹೀಗೆ ಹಿಂದಿರುಗಿ ಬರಬೇಕಾದರೆ ಲೇಖಕರು ಅಳುತ್ತಿದ್ದುದನ್ನು ಕಂಡು ದೋಣಿ ಹಾಯಿಸುವವನು ಏನಾಯಿತು ಎಂದು ಪದೇ ಪದೇ ಕೇಳುತ್ತಿದ್ದನು. ನಡೆದದ್ದೆಲ್ಲವನ್ನು ಸಂಪೂರ್ಣವಾಗಿ ಅವನಿಗೆ ತಿಳಿಸಿದರು. ನಂತರದ ದಿನಗಳಲ್ಲಿ ಜಿನದೇವನ ಗುಣಪಟ್ಟು ಮೈಸೂರಿನಿಂದ ಕುಮಟಕ್ಕೆ ಕಲಿಯಲು ಹೋದರು. ಹಾಗೆ ಮುಂದುವರಿಸುತ್ತಾ ಹೇಳುತ್ತಾರೆ, ಮೈಸೂರಿನಲ್ಲಿ ಇರುವಾಗ ಜಿನದೇವ ಚರ್ಚಾಕೂಟದಲ್ಲಿ ಭಾಗವಹಿಸುವಾಗ ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಲೇಖಕರ ಅಭಿಪ್ರಾಯವನ್ನು ಕೇಳುತ್ತಿದ್ದರು. ಹಾಗೆಯೇ ಅದರಲ್ಲಿ ಏನಾದರೂ ಬದಲಾವಣೆ ಬೇಕು ಎಂದು ಇವರು ಹೇಳಿದರೆ ಆತ ಅದನ್ನು ಬರೆದಿರುವ ಮೂಲ ಉದ್ದೇಶವೇನೆಂದು ಲೇಖಕರಿಗೆ ಅರ್ಥ ಮಾಡಿಸುತ್ತಿದ್ದರು. ಅಕಸ್ಮಾತ್ ಲೇಖಕರು ಆ ಸ್ಪರ್ಧೆಗೆ ಸೇರಿದ್ದರೆ ಅವರು ಬರೆದ ವಿಷಯದ ಬಗ್ಗೆ ಇವರಲ್ಲಿ ಅಭಿಪ್ರಾಯವನ್ನು ಕೇಳುತ್ತಿರಲಿಲ್ಲ. ಜಿನದೇವನ ವ್ಯಕ್ತಿತ್ವವು ವಿನಯ, ಆತ್ಮವಿಶ್ವಾಸ, ಸ್ನೇಹಿತನ ಬಗ್ಗೆ ಕಪಟವಿಲ್ಲದಂತಹ ಪ್ರೀತಿ. ಜಿನದೇವ ಲೇಖಕರ ಪ್ರೀತಿ ಗೆದ್ದಿದ್ದ. ಜೊತೆಗೆ ಜಿನದೇವ ವಯಸ್ಸಿನಲ್ಲಿ ಲೇಖಕರಿಗಿಂತಲೂ ಚಿಕ್ಕವನಾಗಿದ್ದ. ಆದರೂ ಅವರು ಈತನಿಗೆ ಗೌರವ ನೀಡುತ್ತಿದ್ದರು. ಗೌರವ ನೀಡುವಂತಹ ವ್ಯಕ್ತಿತ್ವ ಜಿನದೇವನದ್ದಾಗಿತ್ತು. ರಾಜಕೀಯ ಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದರೂ ಕನ್ನಡ ಸಾಹಿತ್ಯದ ಬಗ್ಗೆ ಅವನಿಗಿದ್ದ ಪಾಂಡಿತ್ಯ, ಆಸಕ್ತಿ, ಅಭಿರುಚಿ, ಪ್ರಭುತ್ವ ಅತ್ಯುತ್ತಮ ಮಟ್ಟದ್ದಾಗಿತ್ತು. ಲೇಖಕರು ಪುಸ್ತಕ ಪ್ರಕಟಿಸಿದಾಗಲೆಲ್ಲ ಪ್ರೀತಿಯ ಉಡುಗೊರೆಯಾಗಿ ಜಿನದೇವನಿಗೂ ಕಳುಹಿಸುತ್ತಿದ್ದರು. ಅದನ್ನು ಅಭ್ಯಾಸ ಮಾಡಿ ಲೇಖಕರಿಗೆ ಪ್ರತಿಕ್ರಿಯಿಸುತ್ತಿದ್ದರು. ಇದರಿಂದ ಲೇಖಕರಿಗೆ ಸಂತೋಷವಾಗುತ್ತಿತ್ತು. 1980ರಲ್ಲಿ ಅವರು ಪ್ರಕಟಿಸಿದ ನನ್ನ ಅನಿವಾರ್ಯವೆಂಬ ವಿಮರ್ಶೆಯ ಪುಸ್ತಕವನ್ನು ಅವರಿಗೆ ಕಳಿಸಿದಾಗ ಅದು ತಲುಪಿತೋ ಇಲ್ಲವೋ ಎಂಬ ಬಗ್ಗೆಯೂ ಅವರಿಂದ ಬಹಳ ದಿನಗಳಾದರೂ ಪತ್ರ ಬರಲೇ ಇಲ್ಲ. ಕೆಲವು ದಿನಗಳ ನಂತರ ಪ್ರತಿಕ್ರಿಯಿಸುತ್ತಿದ್ದಾರೆ, ಓದಲು ಸಮಯವಿಲ್ಲದ ಕಾರಣ ನಾನು ನಿನಗೆ ಪತ್ರ ಬರೆದಿರಲಿಲ್ಲ. ಈಗ ಸಮಯವಾಗಿ ಓದಿ ಮುಗಿಸಿದ್ದೇನೆ ಎಂದು ಹೇಳಿ ಪುಸ್ತಕದ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದರು.
ಜಿನದೇವ ಕಣ್ಮರೆಯಾಗುವುದಕ್ಕಿಂತ ಒಂದು ದಿನ ಮೊದಲು ಅವರ ಕಾಲೇಜಿನ ಹುಡುಗ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ನನಗೆ ಬರೆದ ಪತ್ರ ಜಿನದೇವ ಇನ್ನಿಲ್ಲವಾದ ಮಾರನೆಯ ದಿನ ನನ್ನ ಕೈ ಸೇರಿತು. ಲೇಖಕರು ಒಂದು ದಿನ ಕಾಫಿ ಕುಡಿಯಲೆಂದು ಬೆಳಗ್ಗೆ ಕುಳಿತಾಗ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವರ ಆತ್ಮೀಯ ಗೆಳೆಯ ಜಿನದೇವ ಸಾವಿನ ಸುದ್ದಿಯನ್ನು ಕೇಳಿ ದಿಗ್ಭ್ರಾಂತರಾದರು. ಮೀರಾ ಕೀರ್ತಿಯರಿಗೂ ಹೇಳಲಾಗದಷ್ಟು ದುಃಖಿತರಾದರು. ಅವರೂ ಈ ಸುದ್ದಿಯನ್ನು ಓದಿ ದಿಗ್ಭ್ರಾಂತರಾದರು. ಕಾಲೇಜಿನಿಂದ ಲೇಖಕರಿಗೆ ತಲುಪಿದ್ದ ಪತ್ರದಲ್ಲಿ ಜಿನದೇವ ಫೆಬ್ರವರಿ 6ನೆಯ ತಾರೀಕಿನ ದಿನ ಸಾಹಿತ್ಯ ವಿಚಾರಗೋಷ್ಠಿಗೆ ಬರುವರೆಂದು ಹಾಗೂ ಲೇಖಕರ ಕೈಯಿಂದ ಸಾಹಿತ್ಯದ ಬಗ್ಗೆ ಭಾಷಣ ಮಾಡಿಸಬೇಕೆಂದೂ ಬರೆದಿತ್ತು. ಆ ಪತ್ರವನ್ನು ಓದುತ್ತಿದ್ದಂತೆ ಲೇಖಕರಿಗೆ ದುಃಖ ತಡೆಯಲಾಗಲಿಲ್ಲ. ಅಪಾರವಾದ ದುಃಖವನ್ನು ತಡೆಯಲಾರದೆ ಕಾಲೇಜಿನ ಕೊಠಡಿಯಲ್ಲಿ ಹೋಗಿ ಎದ್ದರು. ಲೇಖಕರ ಅಭಿಪ್ರಾಯದಂತೆ ಜಿನದೇವ ಇನ್ನು ಮುಂದೆಯೂ ಜೀವಂತವಾಗಿ ಇದ್ದಿದ್ದರೆ ಆತನಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಭವಿಷ್ಯವಿತ್ತು ಎಂದು ನೆನೆದು ಬಹಳ ದುಃಖಿತರಾದರು. ಹೀಗೆ ಮುಂದುವರಿಸುತ್ತಾ ಹೇಳುತ್ತಾರೆ, ಕವಿಯಾಗಿ ಆತ ಸಾಕಷ್ಟು ಹೆಸರು ಗಳಿಸಿದ್ದ. ಅದಕ್ಕಿಂತ ಹೆಚ್ಚಾಗಿ ವಿಮರ್ಶಕನಾಗಿ ಅವನು ಬರೆದಿರುವ ಲೇಖನಗಳನ್ನು ನೋಡಿದಾಗ ಆ ಕ್ಷೇತ್ರದಲ್ಲಿ ಅವನಿಗೆ ಇನ್ನೂ ಅತ್ಯುತ್ತಮವಾದ ಭವಿಷ್ಯವಿತ್ತು ಎಂದು ಯಾರಾದರೂ ಹೇಳುವಂತಿತ್ತು. ಹಾಗೆ ಬರೆಯುವುದಕ್ಕೆ ಬೇಕಾದಂತಹ ವಿಮರ್ಶನಾ ದೃಷ್ಟಿ, ಪಾಂಡಿತ್ಯ, ಪ್ರತಿಭೆ, ವಿನಯ ಸಂಪನ್ನತೆಯಿಂದ ಕೂಡಿದ ಗಂಭೀರ ವ್ಯಕ್ತಿತ್ವ ಅವನಲ್ಲಿದೆ ಎಂದು ಅನ್ನಿಸುತ್ತಿತ್ತು. ಇವರ ಲೇಖನಗಳು ಕಿರಿಯರಿಗೆ ಮಾದರಿಯಾಗಿತ್ತು, ಬಲ್ಲವರಿಗೆ ಮೆಚ್ಚುಗೆಯದಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯದ ಅಭ್ಯಾಸ, ಅಧ್ಯಯನ, ವಿಮರ್ಶೆಗಳಿಗೆ ಸಂಬಂಧಿಸಿದಂತೆ ಒಂದು ಉತ್ತಮವಾದ ವಾತಾವರಣ, ತಿಳುವಳಿಕೆ ಉಂಟು ಮಾಡುವುದರಲ್ಲಿ ಜಿನದೇವನ ಪಾತ್ರ ದೊಡ್ಡದಾಗಿತ್ತು. ಸಾವು ಎಲ್ಲರಿಗೂ ಒಂದಲ್ಲ ಒಂದು ದಿನ ಬರುವಂಥದ್ದೇ. ಆದರೆ ಆ ಸಾವಿಗೂ ಒಂದು ರೀತಿ, ನೀತಿ, ಧರ್ಮ, ಧೋರಣೆ ಬೇಕು ಎಂದು ನಮಗೆಲ್ಲ ಅನ್ನಿಸುತ್ತದೆ. ಆದರೆ ಅದರ ವ್ಯವಹಾರ ನಮಗೆ ಯಾರಿಗೂ ಅರ್ಥವಾಗದಂತಹ ಗೂಢ ವ್ಯವಹಾರ. ಅದು ಯಾರನ್ನು ಯಾವಾಗ ಹಿಡಿದು ಮುಕ್ಕುತ್ತದೆಯೋ ಬಲ್ಲವರ್ಯಾರು. ಅವರ ಸಾವು ಅವರೊಬ್ಬರ ಸಾವು ಮಾತ್ರ ಆಗಿರುವುದಿಲ್ಲ. ಅವರ ಕೈ ಹಿಡಿದವರ, ಒಡಲಲ್ಲಿ ಹುಟ್ಟಿದವರ, ಒಡಹುಟ್ಟಿದವರ, ಹೆತ್ತವರ, ಹತ್ತಿರದ ಬಂಧುಗಳ, ಜೀವನದಲ್ಲಿ ಆತ್ಮೀಯವಾಗಿ ಒಡನಾಡಿದ ಸ್ನೇಹಿತರ ಎಲ್ಲರ ಬದುಕಿನ ಸಂತೋಷವನ್ನು ದೂರ ಮಾಡುತ್ತದೆ. ಉಳಿದವರೆಲ್ಲ ಸಾವಕಾಶವಾಗಿಯಾದರೂ ದಿನಗಳು, ವರ್ಷಗಳು ಕಳೆದಂತೆ ಸ್ವಲ್ಪ ಸ್ವಲ್ಪ ಮರೆಯುತ್ತಾರೆ. ಆದರೆ ಜಿನದೇವನಂತಹ ಅಪರೂಪದ ಸಜ್ಜನನು, ವಿದ್ಯಾಸಂಪನ್ನನು, ಸಂಸಾರ ನಿರ್ವಹಣೆಗೆ ಆಧಾರನೂ ಆಗಿದ್ದ ಗಂಡನನ್ನು ಕಳೆದುಕೊಂಡ ನೀನು ಆ ಸಾವಿನ ಆಘಾತವನ್ನು, ನೋವನ್ನು, ನರಳಿಕೆಯನ್ನು, ದುಃಖದ ಬೇಗೆಯನ್ನು ಕಳೆದುಕೊಳ್ಳುವುದು ಹೇಗೆ ಸಾಧ್ಯವಾದೀತೆಂಬುದು ನನಗೆ ಅರ್ಥವಾಗುತ್ತಿಲ್ಲ. ನಿನ್ನ ಮಕ್ಕಳ ಆ ಮುಗ್ಧ ಹಸುಳೆಗಳ ಭವಿಷ್ಯದ ಬಗ್ಗೆಯನ್ನು ಯೋಚಿಸಿದರೆ ನನ್ನ ಮನಸ್ಸು ಹಿಂಡಿದಂತಾಗುತ್ತಿದೆ. ಆಕೆ ತನ್ನ ಮಕ್ಕಳಿಗಾದರೂ ಕಷ್ಟವನ್ನು ಸಹಿಸಿಕೊಂಡು ಧೈರ್ಯದಿಂದ ಬಾಳಬೇಕು, ಬೇರೆ ದಾರಿ ಇಲ್ಲ ಎಂದು ಹೇಳುತ್ತಾರೆ. ಹಾಗೆ ಮುಂದುವರಿಸುತ್ತಾ ಹೇಳುತ್ತಾರೆ, ತೀರಾ ಎಳೆಯ ಹುಡುಗಿಯಾಗಿದ್ದಾಗಿನಿಂದಲೂ ಭವಾನಿಯನ್ನು ನಾನು ನೋಡುತ್ತಾ ಬಂದ ನನಗೆ ನೀನು 3 ಮಕ್ಕಳ ತಾಯಿಯಾದ ಮೇಲೂ ಅಷ್ಟೇ ಮುಗ್ಧಳಾಗಿ, ಪ್ರೀತಿಯವಳಾಗಿ ಅನಿಸುತ್ತಿದೀಯ. ನಿನಗೆ ಮಗ ಹುಟ್ಟಿದಾಗ ನಿನಗೆ ಆದ ಸಂತೋಷವನ್ನು ನೀನು ನನಗೆ ತಿಳಿಸಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ನಾನು ಮತ್ತು ನೀನು ಒಂದೇ ವಯಸ್ಸವನಾದರೂ ನೀನು ನಮ್ಮ ಜೊತೆಗೆ ಸೂರ್ವೆಯಲ್ಲಿ ನಮಗೆ ಅಕ್ಕನ ಮಗಳಾಗಿ ಬೆಳೆದವಳು. ಪ್ರೀತಿಯ ಸಾತಮ್ಮಕ್ಕ, ನೀವು 3 ಹೆಣ್ಣು ಮಕ್ಕಳ ಜೊತೆಗೆ ಬಂದ ಅವಳ ತವರು ಮನೆಯಲ್ಲಿ ಇರಬೇಕಾಗಿ ಬಂದ ಕತೆ ನೆನೆದರೆ ಕಣ್ಣಲ್ಲಿ ನೀರು ಉಕ್ಕುತ್ತದೆ. ಒಂದು ಕಾಲದಲ್ಲಿ ದೊಡ್ಡ ಮನೆಯೆಂದು ಮೆರೆದ ನಿಮ್ಮ ತವರಿನ ಮನೆತನಕ್ಕೆ ಕೆಲವು ವರ್ಷಗಳ ಕಾಲ ಗ್ರಹಣ ಹಿಡಿದಂತಾಗಿತ್ತು. ಕಾಲಕ್ರಮದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಬಗೆಹರಿಯುವಂತಾಯಿತು. ಲೇಖಕರು ಊರು ಸೂರ್ವೆಯಲ್ಲಿದ್ದಾಗ ಅವರಿಗೆಲ್ಲ ಒಡ ಹುಟ್ಟಿದಂತಹ ಅಕ್ಕನಂತೆ ಇದ್ದರು ಸಾತಮ್ಮಕ್ಕ. ದುಃಖದ, ದುಗುಣದ, ಕೆಂಡದ ರಾಶಿಯಲ್ಲಿ ಮೇಲೆ ನಡೆದರೂ ಮುಂದೆ ಅವಳ ಮಕ್ಕಳು, ಅಳಿಯಂದಿರುಗಳ ಒಳ್ಳೆಯತನ, ಸುಖಗಳನ್ನು ಕಂಡು ಇದೆದ್ದರೆಲ್ಲ ಅವಳು ಸಂತೋಷ ಪಡುವಂತಾಗಿತ್ತು ಸಾತಮ್ಮಕ್ಕನ ಜೀವನ. ಹೀಗೆ ಮುಂದುವರಿಸುತ್ತಾ ಹೇಳುತ್ತಾರೆ, ನಿನಗೆ ಧೈರ್ಯ ತುಂಬುವಂತಹ ಮಾತುಗಳನ್ನು ಹೇಳಲು ನನಗೆ ಏನೂ ತೋಚುತ್ತಿಲ್ಲ. ಈ ಪತ್ರದಲ್ಲಿ ಏನೇ ತಪ್ಪು ತಡೆಗಳಿದ್ದರೂ ನೀನು ಕ್ಷಮಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಜೊತೆಗೆ ಇಷ್ಟು ದಿನವಾದರೂ ಆಕೆಗೆ ಪತ್ರ ಬರೆಯಲು ಸಾಧ್ಯವಾಗದೇ ಇರುವ ಕಾರಣವೇನೆಂದು ತಿಳಿಸುತ್ತಾರೆ. ಅದೇನೆಂದರೆ ಇತ್ತೀಚಿನ ಕೆಲವು ದಿನಗಳಿಂದ ಲೇಖಕರ ಆರೋಗ್ಯ ಅಷ್ಟು ಸರಿ ಇಲ್ಲದ ಕಾರಣ
ಜೊತೆಗೆ ಅವರ ಹೊನ್ನಮ್ಮಕ್ಕನ ಮಗಳಾದ ಬೀರಮ್ಮ ಜನವರಿ 16ರಂದು ಕಣ್ಮರೆಯಾಗಿರುತ್ತಾರೆ. ಆಕೆಯ ಮೇಲೆ ಲೇಖಕರಿಗೆ ಇದ್ದ ಪ್ರೀತಿ ಅತ್ಯಂತ ಆಳವಾದದ್ದಾಗಿತ್ತು. ಅವಳ ಸಾವು, ಅವಳ ಗಂಡ, ಮಕ್ಕಳ ಸ್ಥಿತಿ, ಆಗ ಅವಳೊಬ್ಬ ಮಗ ಮನೆ ಬಿಟ್ಟು ಓಡಿ ಹೋದ ದುರಾಣ ಸಂಗತಿ ಎಲ್ಲ ಸೇರಿಕೊಂಡು ನನ್ನ ಮನಸ್ಸು ಗಾಣದಲ್ಲಿಟ್ಟ ಕಬ್ಬಿನಂತೆ ಹಿಂಡಿ ಹಿಪ್ಪೆ ಮಾಡಿದವು. ಇನ್ನು ಆ ದುಃಖದ ಬೇಗೆಯಿಂದ ತತ್ತರಿಸುವಾಗಲೇ ನಿನ್ನ ಗಂಡ ನಿಧನವಾದ ವಾರ್ತೆ ಬರಸಿಡಿಲಂತೆ ಬಂದೊರಗಿತು. ಲೇಖಕರಿಗೆ ಅವರ ಹೊನ್ನಮ್ಮಕ್ಕನ ಮಗಳ ನಿಧನಕ್ಕಿಂತ ಜಿನದೇವನ ನಿಧನದುಂಟಾದ ದುಃಖ ಎಳ್ಳಷ್ಟು ಕಡಿಮೆ ಪ್ರಮಾಣದಾಗಿರಲಿಲ್ಲ. ಜಿನದೇವನ ಸಾವು ಕೋಳಿಮರಿಯನ್ನು ಹೊಡೆಕೊಂಡು ಹೋದಂತಾಯಿತು. ಲೇಖಕರು ಹೇಳುತ್ತಾರೆ, ಒಟ್ಟಾರೆ ಅವರ ಬದುಕಿನಲ್ಲಿ ತುಂಬ ದುಃಖವಾದ ವರ್ಷವಾಗಿತ್ತು. ಲೇಖಕರೂ ಹೇಳುತ್ತಾರೆ, ನನ್ನ ವಿಷಯದಲ್ಲಿ ಬಾಲ್ಯದಿಂದಲೂ ಅತ್ಯಂತ ಆಳವಾದ ಪ್ರೀತಿಯನ್ನು ತೋರಿಸುತ್ತಾ ಬಂದ ನನ್ನ ಅಕ್ಕನ ಮಗಳು ಬೀರಮ್ಮನನ್ನು ಕಳೆದುಕೊಂಡೆ. ಸುಮಾರು 28 ವರ್ಷಗಳಿಂದ ನನ್ನ ಅತ್ಯಂತ ಪ್ರೀತಿಯ ಮಿತ್ರನೂ ನನ್ನ ವಿಷಯದಲ್ಲಿ ಸದಾ ಸದ್ಭಾವನೆ, ಸದಾಭಿಮಾನ ತೋರಿಸುತ್ತಿದ್ದ ಬಂದವನೂ ಆಗಿದ್ದ ಜಿನದೇವನನ್ನು ಕಳೆದುಕೊಂಡೆ. ಸ್ನೇಹಿತರು ಜೀವನದ ಹೂದೋಟದಲ್ಲಿ ಹೂವುಗಳು ಎಲ್ಲ ಬಲ್ಲವರೊಬ್ಬರು ಹೇಳಿದ್ದುಂಟು. ಜಿನದೇವನು ಅಂಥ ಪರಿಮಳಯುಕ್ತವಾದ ಹೂವಿನಂತೆ ನನ್ನ ಜೀವನ ಹೂದೋಟದಲ್ಲಿ ಅರಳಿದ ಒಂದು ಸ್ನೇಹ ಪುಷ್ಪವಾಗಿದ್ದನು ಎಂದು ಹೇಳಿದ್ದಾರೆ. ಹಾಗೆ ಮುಂದುವರಿಸುತ್ತಾ ಹೇಳುತ್ತಾರೆ, 4-5 ದಿನಗಳ ಹಿಂದೆ ಹಿರಿಯ ಕವಿ ಗೋಪಾಲಕೃಷ್ಣ ಅಡಿಗರು ಲೇಖಕರ ಮನೆಗೆ ಹೋಗಿರುತ್ತಾರೆ. ಅವರು ಬಂದೊಡನೆ ಜಿನದೇವನಾಯಕ ತೀರಿಹೋದರೆಂದು ಗೊತ್ತಾಯಿತು ಎಂದು ಹೇಳುತ್ತಾ ಜಿನದೇವನ ಬಗ್ಗೆ ಬಹಳ ಅಭಿಮಾನಪೂರ್ವಕವಾದ ಮಾತುಗಳನ್ನು ಆಡಿದರು. ಕೊನೆಯದಾಗಿ ಲೇಖಕರು ಹೇಳುತ್ತಾರೆ, ಜಿನದೇವ ನಾವಿರೋವರೆಗೂ ನಮ್ಮ ಹೃದಯಗಳಲ್ಲಿ ಸ್ಥಾನ ಪಡೆದೇ ಇರುತ್ತಾನೆ. ಉತ್ತಮವಾದ ಜೀವನವನ್ನು ಬಾಳಿ ಹೋದವರು ಸಾವನ್ನು ಸೋಲಿಸುವ ಬಗ್ಗೆ ಇದು. ಜಿನದೇವ ಅಂಥ ಉತ್ತಮ ಬಾಳು ಬಾಳಿದವನು, ಬಾಳಿದಷ್ಟು ಕಾಲ ಸಾರ್ಥಕವಾಗಿ ಬಾಳಿದವನು, 10 ಹಲವು ಜನರಿಂದ ಎನಿಸಿಕೊಂಡವನು. ಅವನು ಎಂದೆಂದೂ ಮರೆಯಾಗದೆ ನಮ್ಮ ಹೃದಯ ಮನಸ್ಸುಗಳಲ್ಲಿ ಇರುವನೆಂಬುದರಲ್ಲಿ ನನಗೆ ಅನುಮಾನವಿಲ್ಲ.